ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ದಾನಿಯೇಲ 6ನೇ ಅಧ್ಯಾಯ 27ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನಾಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರೇನಾಗಿದ್ದಾರಂತೆ ಉದ್ಧರಿಸುವವರು, ರಕ್ಷಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅನೇಕ ವಾರ್ತಿ ನಾವು ನೆನೆಸ್ತೇವೆ, ನಮ್ಮನ್ನು ಯಾರು ಉದ್ಧಾರ ಮಾಡ್ತಾರೆ, ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನೇಕ ವಾರ್ತಿ ನಾವು ನೆನೆಸ್ತೇವೆ. ಆದರೆ ನಮ್ಮ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ಉದ್ಧರಿಸುವವರಾಗಿದ್ದಾರೆ, ನಮ್ಮನ್ನ ರಕ್ಷಣೆ ಮಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ದಾವೀದನನ್ನ ನಾವು ನೋಡುವಂತ ಸಮಯದಲ್ಲಿ, ಅವನು ಕುರಿ ಕಾಯುವಂತ ಸಮಯದಲ್ಲಿ ದೇವರು ಅವನನ್ನ ಏನ್ ಮಾಡಿದ್ರು? ಉದ್ಧರಿಸಿದ್ರು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲಿನ ರಾಜನನ್ನಾಗಿ ಅವನನ್ನ ಮಾಡಿದ್ರು. ಪ್ರೀತಿಯುಳ್ಳ ದೇವಜನರೇ, ಅದೇ ರೀತಿಯಾಗಿ ಅವನು ಸೌಲನಿಂದ ಓಡಿ ಹೋಗುವಂತ ಸಮಯದಲ್ಲಿ ಕರ್ತನು ಅವನ ಪ್ರಾಣಕ್ಕೆ ಆಧಾರವಾಗಿದ್ದು ಅವನಿಗೆ ರಕ್ಷಣೆ ಮಾಡಿದ್ರು. ಅದೇ ರೀತಿಯಾಗಿ ಕರ್ತನು ನಮಗೆ ಒಂದು ಉದ್ಧಾರವನ್ನ ಮಾಡುವವನಾಗಿದ್ದಾನೆ. ಕರ್ತನು ನಮ್ಮನ್ನ ರಕ್ಷಣೆ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ದಾವೀದನ ಜೀವಿತದಲ್ಲಿ ಅವನಿಗೆ ಹೇಗೆ ಉದ್ಧಾರವಾದ ಸ್ಥಿತಿಗೆ ತೆಗೆದುಕೊಂಡು ಬಂದರೋ, ಅವನು ಹೇಗೆ ರಕ್ಷಣೆ ಮಾಡಿದರೋ, ಅದೇ ರೀತಿಯಾಗಿ ನಮ್ಮ ಕರ್ತನು ನಮ್ಮನ್ನು ಉದ್ಧರಿಸುವುದಕ್ಕೆ ಶಕ್ತನಾಗಿದ್ದಾನೆ, ನಮ್ಮನ್ನ ರಕ್ಷಣೆ ಮಾಡುವವನಾಗಿದ್ದಾನೆ. ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ದಾವೀದನನ್ನ ರಕ್ಷಿಸಿದ ದೇವರು, ದಾವೀದನನ್ನು ಉದ್ಧರಿಸಿದ ದೇವರು ಇವತ್ತು ನಮ್ಮನಿಗೆ ಉದ್ಧಾರ ಮಾಡುವವನಾಗಿದ್ದಾನೆ, ನಮ್ಮನ್ನ ರಕ್ಷಣೆ ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನ ಸಂಧಿಸು ದೇವರೇ. ಅಪ್ಪ, ಅವರ ಜೀವಿತಗಳಲ್ಲಿ ಅಪ್ಪ ನಿನ್ನ ಉದ್ಧಾರ ಉಂಟಾಗಲಿ, ನಿನ್ನ ರಕ್ಷಣೆ ಉಂಟಾಗಲಿ ಸ್ವಾಮಿ. ದಾವೀದನೊಂದಿಗಿದ್ದವನು, ದಾನಿಯೇಲನೊಂದಿಗಿದ್ದವನು ಸ್ವಾಮಿ ನೀನಾಗಿದ್ಯಾ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ದೇವರೇ. ನೀನು ನಮ್ಮನ್ನು ಆಶೀರ್ವಾದಿಸಿ, ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಉದ್ಧರಿಸಿ ರಕ್ಷಿಸು ಸ್ವಾಮಿ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್.